ಹೊಣೆ ಮಾಡಿದ್ರೆ ಹೊಣೆ ಮಾಡ್ಕೊಂಡು ಹೋಗ್ತಾರೆ, ಹೊಣೆ ಮಾಡ್ತಾನೆ ಇರ್ತೀವಿ. ನಾವು ಹೋಗೋಣಂತ ಹೊಂಟಿದ್ವಿ, ಬಟ್ ಯಾಕೆ ಕ್ರೌಡ್ ಆಗೋದು ನೋಡ್ಬಿಟ್ಟು ಬೇಡ ಅಂತ ನಾವು ಹೋಗಿಲ್ಲ. 8 ವರ್ಷದಿಂದ ಕಪ್ ಹೊಡೆದಿದ್ರು, ಒಳ್ಳೆ ಖುಷಿ ಇತ್ತು, ಒಳ್ಳೆ. ಆದರೆ ಈ ಥರ ಬೇಜಾರಾಗ್ಬಿಟ್ಟು ನಮ್ಮ ಅನಿಸಿಕೆನಿಲ್ಲ, ಅವ್ರು ಪಾಪ ಹೇಳಿದ್ರಲ್ಲ ಅದೇ ಅನಿಸಿಕೆನೇ. ಬಟ್ ಏನಪ್ಪ ಅಂದರೆ ನಿಜ ರೂಪ ತೋರಿಸ್ಬೇಕು ಜನ, ಆಯಿತಾ? ಜನ ನಿಜ ರೂಪ ತೋರಿಸಿದ್ರೆ ಎಲ್ಲ ಸಕ್ಸಸ್ ಆಗುತ್ತೆ. ತೋರಿಸ್ಬೇಕು ಅಲ್ವಾ? ಅಲ್ಲಿ ಹೇಳೋದೇ ಒಂದು ಪ್ರಶ್ನೆ ಅಂತ ಹಾಕ್ತೀರಾ ಲಾಸ್ಟಲ್ಲಿ ಅಲ್ವಾ? ಈಗ ಉಂಟೆ ಅಂತ ಬರ್ತೀರಾ, ಒಂದು ಪ್ರಶ್ನೆ ಮಾಡ್ತೀರಾ, ಅದು ಲೆಕ್ಕ ಇಲ್ಲ ಅಲ್ವಾ? ಲೆಕ್ಕನದು. ಅದಕ್ಕೋಸ್ಕರ ನೀಟಾಗಿ ತೋರಿಸಿ, ಏನು ಜನ ಕ್ಲಾರಿಟಿ ಕೊಡ್ತಾರೋ ಅದನ್ನು ಮಾತ್ರ ಹೇಳಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಇದರಲ್ಲಿ ಹೊಣೆ ಯಾರು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಯಾವ ಥರ ವಿಶ್ಲೇಷಣೆ ಮಾಡ್ತೀರಾ? ಯಾರು ಹೊಣೆ ಅಂತ ಹೇಳ್ತೀರಾ? ಫ್ಯಾನ್ಸ್ ಬಂದರು, ಅವ್ರು ಹೇಳ್ದಂಗೆ, ಇನ್ನೊಬ್ರು ಹಿರಿಯರು ಹೇಳ್ದಂಗೆ ಜನ ಒಬ್ರಿಗೊಬ್ರು ಸೇರ್ಕೊಂಬಿಟ್ರು, ಒಬ್ಬರು ಕಳ್ತೊಳೋದು, ಅದು ಎಲ್ಲ ಕಡೆನೂ ಹಾಗೆ ಆಗುತ್ತೆ. ಅದು 100% ಅದು ಆಗೋವಂಥ ಸೀನೆ. ಇವಾಗ ಏನೋ ನಾನು ಹತ್ಬೇಕಂತ ಹೋಗೋದು, ನಾನು ಹತ್ಬೇಕಂತ ಅವ್ನು ಹತ್ಬಿಟ್ಟು ಇನ್ನೊಬ್ಬ ಹೊಡೆದಂತ ಏನೋ ಹೊಡ್ತಾರೆ. ಅದರಲ್ಲೂ ಪೊಲೀಸರು ಒಂಚೂರು ಕ್ರೌಡ್ ಮಾಡಿದ್ರೆ ಮುಗೀತು ಕೆಲಸ. ಆಟ ಮಾಡಿ ಒಬ್ಬರ ಮೇಲೆ ಒಬ್ಬರು ಬಿದ್ದುಬಿಡ್ತಾರೆ, ಅಷ್ಟೇ ಆಗಿರೋದು, ಇನ್ನೇನಿಲ್ಲ. ಬಟ್ ಎಲ್ಲರೂ ಹೊಣೆ ಮಾಡಿದ್ರೆ ಹೊಣೆ ಮಾಡ್ಕೊಂಡು ಹೋಗ್ತಾರೆ, ಹೊಣೆ ಮಾಡ್ತಾನೆ ಇರ್ತೀವಿ. ಅದಕ್ಕೇನು ಸೊಲ್ಯೂಷನ್ ಹುಡುಕೋ, ನೆಕ್ಸ್ಟ್ ಪ್ರಿಪೇರ್ ಆಗ್ಬೇಕಷ್ಟೇ. ಶಾರ್ಟ್ ಅನ್ನೋಕ್ಕಿಂತ ಹಂಗಿದ್ರೇ ತಾನೇ ಫ್ಯಾನ್ಸ್ ಅನ್ನೋದು. ಅಷ್ಟೇ. ಓಕೆ, ಥ್ಯಾಂಕ್ ಯು. ಅಷ್ಟೇ. ನಿಮ್ಮ ಪ್ರಕಾರ ಏನಂತ ಯಾರು ತಪ್ಪು, ಯಾರು ಹೊಣೆ? ಸರ್, ಅದು ಏನಾಯ್ತು ಅಂದರೆ 4 ಗೇಟು ಓಪನ್ ಮಾಡಿಬಿಟ್ಟಿದ್ರೆ ಅದೇನು ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಬಟ್ ಅಲ್ಲಿ ಏನಾಯ್ತು ಅಂದರೆ ಒಂದೇ ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ, ಹಂಗಾಗಿ ಸ್ವಲ್ಪ ಅದು ಇದಾಗ್ಬಿಟ್ಟಿದೆ. ಫುಲ್ 4 ಗೇಟ್ ಓಪನ್ ಮಾಡಿ ಕೈ ಬಿಟ್ಬಿಟ್ಟಿದ್ರೆ ಎಲ್ಲ ಈ ಕಡೆ ಹೋಗಿ ಎಲ್ಲ ಫುಲ್ ಕ್ರೌಡ್ ಆಗಿಬಿಡೋದು. ಹಿಂಗೆ ಕುತ್ಕೊಂಡು ಆರಾಮ್ ನೋಡ್ತಿದ್ರು. 1 ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಹೋಗಿದ್ದಾರೆ, ಅದು ಇದಾಗ್ಬಿಟ್ಟು ಮೇಲೆ ಬಿದ್ದು ಎಲ್ಲ 11 ಜನ ಸುತ್ತೋಗ್ಬಿಟ್ಟಿದ್ದಾರೆ. ಭಾಳ ಬೇಜಾರಾಗ್ಬಿಟ್ಟಿದೆ ನಮಗೆ. ನಾವು ಹೋಗೋಣಂತ ಹೊಂಟಿದ್ವಿ, ಬಟ್ ಯಾಕೆ ಕ್ರೌಡ್ ಆಗೋದು ನೋಡ್ಬಿಟ್ಟು ಬೇಡ ಅಂತ ನಾವು ಹೋಗಿಲ್ಲ. ಸರ್, ಭಾಳ ಬೇಜಾರಾಯಿತು. ಆ ಥರ ಆಗ್ಬಾರ್ದಿತ್ತು. ಅಲ್ಲೆಲ್ಲ ಪೊಲೀಸರು ಸೆಕ್ಯೂರಿಟಿ ಫಸ್ಟಿಗೆ ಈ ಥರ ಕ್ರೌಡ್ ಹಾಕತ್ತಂತ ಹೇಳ್ಬಿಟ್ಟು ಎಲ್ಲ ಸೆಕ್ಯೂರಿಟಿ ಹಾಕಿ ನೀಟಾಗಿ ಮಾಡಿದ್ರೆ ಅದೇನು ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಅವರು ಅಲ್ಲಿ ಏನು ಇದಾಗಿಲ್ಲಲ್ಲ, ಹಂಗೆ ಆ ಥರ ಆಗಿಬಿಟ್ಟಿದೆ. ಅವ್ರದ್ದು ಗೌರ್ಮೆಂಟ್ದೇ ತಪ್ಪು ಸರ್. ಅಲ್ಲಿ ನೀಟಾಗಿ 1-2 ದಿನ ಟೈಮ್ ತಗೊಂಡು ನೀಟಾಗಿ ಮಾಡಿದ್ರೆ ಅದೇನೂ ಆಗ್ತಿದ್ದಿಲ್ಲ. ಸಡನ್ನಾಗಿ ಮಾಡಿಬಿಟ್ರಲ್ಲ, ಹಂಗಾಗಿ ಅದೆಲ್ಲ ಭಾಳ ತಪ್ಪು ಮಾಡಿಬಿಟ್ರು. ಅದು ಭಾಳ ಬೇಜಾರಾಯ್ತು ಸರ್. ಓಕೆ, ಥ್ಯಾಂಕ್ ಯು ಸರ್. ಇಲ್ಲ, ಗೌರ್ಮೆಂಟು ನೋಡ್ಕೋಬೇಕಿತ್ತು. ಅವರು ಈ ಥರ ಮಾಡ್ತೀವಂತ ಇವ್ರಿಗೆ ಹೇಳ್ಕೊಟ್ಟಿದ್ರೆ ಅವರೆಲ್ಲ ನೋಡಿ ಮಾಡೋರು. ಇವರು ಸಡನ್ನಾಗಿ ಮಾಡಿಬಿಟ್ಟಿದ್ದಲ್ಲ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಓಕೆ ಸರ್. ಅವರಿಗೆ ಭಾಳ ಪಾಪ ನೋವಾಗಿದೆ. ಏನು ಮಾಡೋದು ಸರ್, ಸ್ವಲ್ಪ ಏನೋ ಏನು ಮಾಡೋಕ್ಕೆಲ್ಲ ಗೌರ್ಮೆಂಟ್ ಅದು ನಿನ್ನೆ ಏನೋ ಪರಿಹಾರ ಕೊಟ್ಟಿವಿ ಅಂತ ಹೇಳಿದರು, ಆದರೆ ಪರಿಹಾರ ಸಾಕಾಗಲ್ಲ. ಬಟ್ ಭಾಳ ಬೇಜಾರಾಗ್ತಾಯಿದೆ ಸರ್. ಅವರು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಬಿದ್ದವ್ರನ್ನೆಲ್ಲ ಸ್ವಲ್ಪ ಎತ್ತಬೇಕಿತ್ತು. ಅವರೇ ಬಿದ್ದ್ರ ಮೇಲೆ ತಳ್ಳಿ ಹಿಂದೆಗಡೆ ಒಂದು ಸ್ವಲ್ಪ ತಳ್ಳಿದ್ರೆ ಏನೋ ಒಂದು ಆಗೋದು. ಆದರೆ ಹುಚ್ಚಂತನ ಮತ್ತೆ ದೂಕ್ಯಂತ ಹೋಗ್ಬಿಟ್ಟಿದ್ದಾರೆ. ಬಟ್ ಎತ್ತಿದ್ರೆ ಏನೋ ಒಂದು ಆಗೋದು. ಅವರು ಕೂಡ ತಳ್ಳಿ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ನಾವು ಬಿದ್ದು ಇನ್ನೂ ಮೇಲೆಗಡೆ ಬಂದು ಬೀಳ್ತಾರೆ ಅಂತ ಹೇಳ್ಬಿಟ್ಟು ಅವರು ಎತ್ತಿಲ್ಲ, ಹಂಗೆ ತುಣ್ಕಂತ ಮೇಲೆ ಹೋಗ್ಬಿಟ್ಟಿದ್ದಾರೆ. ಹಂಗಾಗಿ ಭಾಳ ನೋವಾಗ್ತಿದೆ ಸರ್. ಫ್ಯಾನ್ಸಿಗೆ ಏನಂದರೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಆಗಬಾರ್ದು. ಪ್ರಾಬ್ಲಮ್ಮು ನೀಟಾಗಿ ಇದು ಮಾಡಿ ಸ್ವಲ್ಪ ನೋಡ್ಕೊಂಡು ಬಂದವ್ರಿಗೆಲ್ಲ ಸ್ವಲ್ಪ ಅಲ್ಲಿ ವಯಸ್ಸಾದವ್ರನ್ನ ಸ್ವಲ್ಪ ಮುಂದೆ ಬಿಟ್ಟು ಅವರು ಆಮೇಲೆ ಹಿಂದೆಗಡೆ ಹೋಗಿ ಏನೋ ಒಂಥರ ಮಾಡಿದರೆ ಈ ಥರ ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಸ್ವಲ್ಪ ಚೆನ್ನಾಗಿ ಹೊಡೆದ್ರು. 18 ವರ್ಷದಿಂದ ಕಪ್ ಹೊಡೆದಿದ್ರು, ಒಳ್ಳೆ ಖುಷಿ ಇತ್ತು, ಒಳ್ಳೆ. ಆದರೆ ಈ ಥರ ಬೇಜಾರಾಗ್ಬಿಡ್ತು. ಏನೋ ಮನಸ್ಸಿಗೆ ಒಂಥರ ನೋವು ಆಯ್ತು ಸರ್. ಭಾಳ ಖುಷಿ, ಸಿಕ್ಕಾಬಟ್ಟೆ ಒಂದು ಸಂತೋಷ, ಒಳ್ಳೆ ಖುಷಿ ಆಯಿತು. ಆದರೆ ಸಡನ್ನಾಗಿ ಈ ಥರ ಆಗ್ಬಿಡ್ತಲ್ಲ, ಒಂಥರ ಅದು ಅದೇ ಬೇಜಾರಾಗ್ಬಿಡ್ತು ಸರ್. ಒಳ್ಳೆ ಖುಷಿಯಾಗಿ ಎಂಜಾಯ್ ಮಾಡೋ ಟೈಮಲ್ಲಿ ಈ ಟೈಮ್ ಆಗಿಬಿಡ್ತಲ್ಲ, ಭಾಳ ನೋವು ಆಗಿಬಿಡ್ತು. ಅದಕ್ಕೋಸ್ಕರ ಆಯ್ತು ಸರ್. ಮುಂದಿನ ಬಾರಿಗೆ ನೋಡೋಣ ಸರ್. ನೆಕ್ಸ್ಟು ಈ ಸದ್ಯಕ್ಕೆ ಏನೋ ಸೇಫಾಗ ನೋಡ್ಕೊಂಡು ಇದು ಮಾಡ್ಬೇಕು ಸರ್. ಆಯ್ತು. ಬೀಟ್ಲೆಸ್ ಕರ್ನಾಟಕ.